एवन न्यूज में आप सभी दर्शकों का स्वागत है। मैं आपके साथ साबिर मुकाशी। एवन न्यूज में आप सभी को सच का चेहरा देखने को मिलेगा। बीजापुर में हुआ मरीजों का हाल बेहाल। बीजापुर शहर के सरकारी अस्पताल में सीटी स्कैन और एमआरआई को लेकर मरीजों की हालत खराब। पिछले 7 साल से कृष्णा डायग्नोस्टिक्स अपनी सेवा दे रही है। अचानक से अब कर्नाटक सरकार ने एक नया आदेश दिया है। वो आदेश में ये बताया गया है कि किसी भी मरीज़ को सीटी स्कैन और एमआरआई करना है तो अब सरकार के एसएटीएस के ज़रिए अप्रूवल लेना होगा। अप्रूवल मिलने के बाद ही मरीज़ का सीटी स्कैन और एमआरआई करने का आदेश है। सरकार का ये आदेश आने से बीजापुर शहर के जिला सरकारी अस्पताल को आने वाले सभी मरीज़ परेशान हैं और किसी भी मरीज़ को सही सीटी स्कैन और एमआरआई नहीं मिल रही है। अगर कोई आपातकालीन मरीज़ आ गया या फिर उसको कुछ हो गया तो उसका जिम्मेदार कौन, सरकार की या फिर ये जिला अस्पताल की। इसी के चलते हमारे माध्यम से जिला सरकारी अस्पताल के डिस्ट्रिक्ट सर्जन शिवानंद मस्तीहोली ने कहा कि आने वाले थोड़े ही दिनों में सब सही होगा और सभी मरीजों का सहयोग करेंगे। सरकार ने नया आदेश दिया है और नया सॉफ्टवेयर बनाया है और थोड़े ही दिनों में सब सही होगा। कृष्णा डायग्नोस्टिक एलटीडी आपातकालीन मरीज का बिना अप्रूवल के सीटी स्कैन और एमआरआई करके अपना फर्ज निभा रहा है, कहा डिस्ट्रिक्ट सर्जन शिवानंद मस्तीहोली ने। ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಮಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಡಿಕೊಳ್ಳೋದು ಏನಂತಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಕೃಷ್ಣಾ ಏಜೆನ್ಸಿಯಿಂದ ಸಿಟಿ ಸ್ಕ್ಯಾನ್ ಎಮ್ಆರ್ಐ ಸ್ಕ್ಯಾನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ಮುಂಚೆ ನಾವು ಇಲ್ಲಿ ವೈದ್ಯರು ಬರ್ಕೊಟ್ಟಂಥ ರೋಗಿಗಳಲ್ಲಿ ಅಡ್ಮಿಟ್ ಇದ್ದಂಥ ಅಥವಾ ಒಪ್ಪಿಡಿದಂಥ ರೋಗಿಗಳಿಗೆ ಬಡ ಜನರಿಗೆ ಅನುಕೂಲ ಆಗಲಿದ್ದ ಸರ್ಕಾರದಿಂದ ಒಂದು ಒಳ್ಳೆಯ ಉದ್ದೇಶ. ಸಿಟಿ ಮತ್ತು ಎಮ್ಆರ್ಐ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ನಾವು ಮುಂಚೆ ನಾವೇ ಇಲ್ಲಿ ಅಪ್ರೂವ್ ಮಾಡಿ ಸಿಟಿ ಮತ್ತು ಎಮ್ಆರ್ಐ ಡಾಕ್ಟರ್ ಒಂದು ಸಲಹೆ ಮೇರೆಗೆ ಮಾಡ್ತಾ ಇದ್ವಿ. ಡಿಸೆಂಬರ್ 9ರಿಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂದರೆ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಸೇರ್ಪಡೆಗೊಂಡೋಗೋಸ್ಕರ ಈಗ ಯಾವುದೇ ಒಂದು ಡಾಕ್ಟರ್ ಬರ್ಕೊಟ್ಟ ಮೇಲೆ ಸಿಟಿ ಅಥವಾ ಎಮ್ಆರ್ಐ ಬರ್ಕೊಟ್ಟ ಮೇಲೆ ಅದನ್ನು ಅವ್ರ ABRK ಆಯುಷ್ ಆಧಾರ್ ಕಾರ್ಡ್, BPL और APL ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಡಾಕ್ಟರ್ ಕೊಟ್ಟಂಥ ಒಂದು ಸ್ಲಿಪ್ಪನ್ನು ಅಟ್ಯಾಚ್ ಮಾಡಿದ ಮೇಲೆ ಬೆಂಗಳೂರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿಂದ ಅಪ್ರೂವ್ ಬರ್ತಿದೆ. ಅದು ಅಪ್ರೂವ್ ಬಂದಮೇಲೆ ಅವರು ಕೃಷ್ಣಾ ಡಯಾಗ್ನೋಸ್ಟಿಕ್ ಹೋದ್ಮೇಲೆ ಸಿಟಿ ಮತ್ತು ಎಮ್ಆರ್ಐ ಮಾಡ್ಕೋಬೋದು. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಆ್ಯಪ್ನಲ್ಲಿ ತೊಂದರೆ ಇರ್ಬೋದು ಅಥವಾ ವೆಬ್ಸೈಟ್ನಲ್ಲಿ ತೊಂದರೆ ಇರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರಿಗೆ 10 ನಿಮಿಷ ಅಪ್ರೂವ್ ಬರಬೇಕು, ಕೆಲವರಿಗೆ 1 ತಾಸು, ಕೆಲವರಿಗೆ 2 ತಾಸು 3 ತಾಸು ಬರ್ತಾ ಇದೆ. ಅಲ್ಲಿ ಬೆಂಗಳೂರಲ್ಲಿ ಹೋದ್ಮೇಲೆ ಕೂಡ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ವ್ಯಕ್ತಿಗೆ ಸಿಟಿ ಮತ್ತು ಎಮ್ಆರ್ಐ ಅವಶ್ಯಕತೆ ಇದೆಯೋ ಇಲ್ಲ ನೋಟ್ ಮಾಡ್ತಾರೆ. ಇದು ಮಾಡೋದ್ರಿಂದ ನಿಜವಾದ ರೋಗಿಗಳಿಗೆ ಇದು ಸೇವೆ ಸಿಗಲಿ ಅಂತ ಉದ್ದೇಶ. ಇಲ್ಲಾಂದ್ರೆ ಏನಾಗ್ತದೆ, ಎಲ್ಲರೂ ಸಿಟಿ ಎಮ್ಆರ್ಐ ಸ್ಕ್ಯಾನ್ ಸರ್ಕಾರದಿಂದ ಯಾವುದೇ ಉಚಿತವಾಗಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಸುಮ್ಮನೆ ಅದೊಂದು ಪ್ರಯೋಜನ ಆಗ್ತಿರ್ಲಿಲ್ಲ. ಅದರಿಂದ ಸಿಟಿ ಮತ್ತು ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಅದರಿಂದ ದುಷ್ಪರಿಣಾಮಗಳು ಕೂಡ ಇರ್ತವೆ. ನಿಜವಾದ ವ್ಯಕ್ತಿಗೆ ಆ ಸಿಟಿ ಮತ್ತು ಎಮ್ಆರ್ಐ ಮಾಡಿದ್ರೆ ಮಾತ್ರ ಅದು ಒಳ್ಳೆಯದು, ರೋಗಿಗಳ ಹಿತದೃಷ್ಟಿಯಿಂದ ಹಾಗೂ ಆಸ್ಪತ್ರೆ ಹಿತದೃಷ್ಟಿಯಿಂದ. ಅದಕ್ಕೋಸ್ಕರ ಸರ್ಕಾರದ ಯೋಜನೆ ಭಾಳ ಒಂದು ಮುಖ್ಯವಾದ ಯೋಜನೆ, ಒಳ್ಳೆಯ ಯೋಜನೆ, ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಅದು ತಾವೆಲ್ಲರೂ ಆಸ್ಪತ್ರೆಗೆ ಬರುವಾಗ ತಮ್ಮ ರೇಷನ್ ಕಾರ್ಡ್ ಹಾಗೂ ತಾವು ಆಧಾರ್ ಕಾರ್ಡನ್ನ ದಯವಿಟ್ಟು ತಗೊಂಡು ಬಂದರೆ ಆದಷ್ಟು ಬೇಗನೆ ಇದು ತಮಗೆ ಯಾವ ತೊಂದರೆ ಆಗೋದಿಲ್ಲ. ನಮಗೂ ಕೂಡ ಸಹಕರಿಸಿರಿ. ಈಗ ಶುರುವಾಗಿದೆ, ಇನ್ನು 8ರಿಂದ 15 ದಿನಗಳು ಸ್ವಲ್ಪ ನ್ಯೂನತೆಗಳು ಬರ್ಬೋದು. ನ್ಯೂನತೆಗಳು ಸರಿ ನಾವು ಸರಿಪಡಿಸ್ತಾ ಇದ್ವಿ, ಬೆಂಗಳೂರು ಸರಿಪಡಿಸ್ತಾ ಇದ್ದೇವೆ. ಎಲ್ಲರೂ ಸಾರ್ವಜನಿಕರು ತಾವು ಸಹಕಾರ ನೀಡಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾರೆ. ಸರ್, ಇನ್ ಕೇಸ್ ಎಮರ್ಜೆನ್ಸಿ ಯಾರು ಬಂದ್ರೆ, ಆಕ್ಸಿಡೆಂಟ್ ಆಗಲಿ ಅಥವಾ ಏನಾರ ಬಂದ್ರೆ, ಎಮರ್ಜೆನ್ಸಿ ಸ್ಕ್ಯಾನ್ ಬಂದ್ರೆ ಅವ್ರು ಮಾಡಲಿಕ್ಕೆ ಅಪ್ರೂವ್ ಇಮಿಡಿಯೇಟ್ಲಿ 4A 4G ಅವಕಾಶ ಇದೆ.